ನೋಡಿ, ನಮಗೆ ಹುಡುಕ್ತಾ ಹೋದಂತೆ ಈ ಹಳೇ ದೇವಸ್ಥಾನಗಳ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಎಲಿಯೂರಿನಲ್ಲಿ ಇರ್ತಕ್ಕಂತಹ, ಅಂದರೆ ಸಿರಾ ತಾಲೂಕು ಎಲಿಯೂರಿನಲ್ಲಿ ಇರ್ತಕ್ಕಂಥ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಒಂದಾಗಿದೆ. ಬನ್ನಿ, ಹಾಗಾದರೆ ಇನ್ಯಾಕೆ ತಡ ಮಾಡೋಣ, ದೇವಸ್ಥಾನದೊಳಗಡೆ ಹೋಗೋಣ. ಅಲ್ಲಿರ್ತಕ್ಕಂಥ 2 ವೀರಗಲ್ಲುಗಳು ಯಾವುವು ಅಂತ ನಾನು ತೋರಿಸ್ತೀನಿ. ಮೋಸ್ಟ್ಲಿ ಒಂದಿದೆ, ಇನ್ನೊಂದು ಊತೋಗಿದೆ ಅಂತ ಹೇಳ್ತಾಯಿದ್ರು. ಬನ್ನಿ ನೋಡ್ಕೊಂಬರೋಣ. ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಅಂತ ಇದಕ್ಕೆ ಹೆಸರುವಾಸಿಯಾಗಿದೆ. ಹಿಂದೆ ರಾಜ ಚೋಳವರ್ಮಾಂಬನು ಅಧಿಕಾರ ಮಾಡುವಾಗ ಅವರಿಗೆ ಮಕ್ಕಳ ಸಂತಾನ ಪ್ರಾಪ್ತಿ ಇಲ್ಲದಕ್ಕೆ ಶಿವನ ಇದು ಮಾಡಿದಾಗ ಶಾಸ್ತ್ರ ಸಂಬಂಧವಾಗಿ ಅದಕ್ಕೆ ಸಂಬಂಧಪಟ್ಟ ಶಿವನ ದೇವಾಲಯಗಳನ್ನ ತಯಾರು ಮಾಡಿದರು, ಸೃಷ್ಟಿ ಮಾಡಿದ್ದಾರೆ. ಇದು 11 ರುದ್ರಗಳು, ಅಂದರೆ 11 ಶಿವನ ದೇವಸ್ಥಾನ ಇದ್ದಾವೆ. ಮದಲೂರಲ್ಲೊಂದು ಈ ಥರ 11 ಶಿವ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಅದರಲ್ಲಿ ಎಲಿಯೂರಲ್ಲಿ ಇದು ಬೂದಿ ಮುಚ್ಚಿದ ಕೆಂಡ ಅಂತ ಮಲ್ಲೇಶ್ವರ ಸ್ವಾಮಿಗೆ ಒಂದು ಇತಿಹಾಸ ಇದೆ. ಇದನ್ನು ದೈವ ಭಕ್ತರು ಈ ದೇವಸ್ಥಾನಕ್ಕೆ ಶರಣಾದವ್ರಿಗೆಲ್ಲ ಒಳ್ಳೊಳ್ಳೆ ಮಾರ್ಗದರ್ಶನಗಳಾಗಿ ಒಳ್ಳೊಳ್ಳೆ ಅವರ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದಿದ್ದಾವೆ. ಇದು ನಾವು ಈಗ ಮೊದಲು ಇದ್ದವರು ಬಿಟ್ಟು ಹೋದ್ಮೇಲೆ ನಾನೀಗ 7-8 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಸೇರಿಕೊಂಡು ಅಭಿವೃದ್ಧಿ ಮಾಡ್ಕೊಂಡು ವಾರಕ್ಕೆ ಸೋಮವಾರ ದಿನ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಇನ್ನು ಮಿಗ್ನಾದಂತೆ ದಿನ ನಿತ್ಯ ಪೂಜೆ ಮಾಡ್ತಾ ಇದ್ದೀವಿ. ಲಿಂಗು ನೋಡಿ ಈ ಕಡೆ ಐತಿ, ಆದ್ರೆ ಅದು ಡೈರೆಕ್ಷನ್ ಆ ಬಸವಣ್ಣಗೂ ಅದಕ್ಕೂ ಡೈರೆಕ್ಷನ್ ಐತಿ. ಸುವರ್ಣ ಚಾನಲ್ನಲ್ಲೂ ಇದು ಮಾಡ್ಕೊಂಡು ಹೋಗಿದ್ರು ನೋಡಿ, ಅಲ್ಲಿ ಹೋಗಿ ನೋಡಿದ್ರೆ ಕಾಣುತ್ತದು ಕ್ಯಾಮ್ರಾದಾಗ. ಇಲ್ಲಿ ಕಾಣ್ತಾ ಇದ್ರೆ ಇದೇ ಬಸವಣ್ಣನ, ಇದೇ ಬಸವಣ್ಣ. ಕತ್ತು ಆ ಕಡೆ ಇದೆ ಅಂತ, ಆ ಕಡೆ ಎತ್ತಲನೇ ಇರ್ಲಿ. ಈಗ ನೋಡಿ ಡೈರೆಕ್ಷನ್ ಅದಕ್ಕೂ ಐತಿ ಆ ಬಸವಣ್ಣಗೂ, ಈ ಬಸವಣ್ಣಗೂ ನೋಡಿ ಡಿಸ್ಟೆನ್ಸ್ ಎಷ್ಟೈತಿ. ಇಲ್ಲಿಂದ ನೋಡಿದ್ರೆ ಆ ಲಿಂಗು ಕರೆಕ್ಟಾಗಿ ಕಾಣುತ್ತೆ. ಅಲ್ಲಿ ಲಿಂಗು ಐತೆ ನೋಡಿ, ಅದು ಇದರಿಂದ ನೋಡಿದ್ರೆ ಆ ಸ್ವಾಮಿ ಕಾಮ್ತಾನೆ, ಅಲ್ಲಿ ನೋಡಿದ್ರು ಸ್ವಾಮಿ ಕಾಮ್ತಾನೆ. ಹಳೆ ಕಾಲದ ದೇವಸ್ಥಾನಗಳಲ್ಲಿ ಬಳಸಿರ್ತಕ್ಕಂಥ ಟೆಕ್ನಾಲಜಿಗಳನ್ನ ನೋಡಿದ್ರೆ ತುಂಬ ಅದ್ಭುತ ಹಾಗೂ ಆಶ್ಚರ್ಯಕರವಾಗಿರ್ತದೆ. ಎಂಟುನೂರು ವರ್ಷದ ಮೇಲೆ ಆಗೈತಿ. ಇದು ಶಿಲಾಶಾಸನ, ವೀರಗಲ್ಲು ಅಂತ. ವೀರಗಲ್ಲು ಅವಾಗೆಲ್ಲ ಸ್ಥಾಪನೆ ಮಾಡ್ತಿದ್ರಲ್ಲ ಅದು. ಇಲ್ಲಿ ಒಂದು ಮಾಸ್ತಿ ಕಲ್ಲಿತ್ತು, ಈ ಬತ್ತಿ ತುಂಬುವಾಗ ಟ್ಯಾಕ್ಟರ್ ಹತ್ಬಿಟ್ಟು ಹೋಗ್ಬಿಟ್ಟೈತೆ. ವೀರಗಲ್ಲು ಮಾಸ್ತಿ ಕಲ್ಲು ಎದುರು ಬದಿ. ಎರಡು ಅಪೋಸಿಟ್ ಇಲ್ಲ, ಅಪೋಸಿಟ್ ಅಪೋಸಿಟ್.
ಅದು ಒಂದು ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡುವಾಗ ಅದು ಮುಗ್ದೋಗ್ಬಿಟ್ಟೈತಿ, ಅದು ಒಳಗೈತೆ ಅಂದರೆ ಇದನ್ನ ಯಾರು ಕೆಲ್ಸಕ್ಕೆ ಆಗ್ತಾ ಇಲ್ಲ. ಅಂದರೆ ಯಾರಾದರೂ ಬೇಕಾದಂಥ ಇವ್ರಿರ್ತಾರೆ. ಇಷ್ಟು ಭಾರಿ ಇತಿಹಾಸ ಐತೆ. ಬೂದಿ ಮುಚ್ಚಿದ ಕೆಂಡ ಅಂತ ಈ ಸ್ವಾಮಿ ನಡ್ಕೊಂಡವ್ರಿಗೆ ಒಳ್ಳೇದಾಗುತ್ತೆ.